ನರೇಗಾ ಆಂದೋಲನ ಕೂಡ, ಬಚಾವೋ ಆಂದೋಲನ ಕೂಡ ಮುಖ್ಯಮಂತ್ರಿ ಕುರ್ಚಿಯನ್ನು ಬಚಾವ್ ಮಾಡಿಕೊಳ್ಳುವಂಥ ಒಂದು ಆಂದೋಲನ ಅಂತ ನಾನು ಹೇಳ್ತೇನೆ. ಮತ್ತು ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಾನು ಹೇಳಬೇಕಾಗ್ತದೆ ಗಂಭೀರವಾಗಿ, ನೀವು ನಮ್ಮ ಬಯಲು ಸೀಮೆಯನ್ನು ಬಚಾವ್ ಮಾಡುವಂಥ ಆಂದೋಲನ ಮಾಡಿ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ರಕ್ಷಣೆ ಮಾಡುವಂಥ ಆಂದೋಲನವನ್ನು ಮಾಡಿದರೆ ಚೆನ್ನಾಗಿತ್ತು. ನೀವುಗಳು ಸರ್ಕಾರ ಬರೋಕ್ಕೆ ಮುಂಚೆ ಬಯಲು ಸೀಮೆಗೆ ಏನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ. ಮುಖ್ಯಮಂತ್ರಿಗಳು ಯಾವಾಗಲೇ ಆಗಲಿ ಆಂದೋಲನಕ್ಕಾದರೂ ಬರಲಿ, ಕಾರ್ಯಕ್ರಮಕ್ಕಾದರೂ ಬರಲಿ, ಚಿಕ್ಕಬಳ್ಳಾಪುರಕ್ಕೆ ಬರೋದು ನಾನು ಸ್ವಾಗತ ಮಾಡ್ತೇನೆ. ಆದರೆ ಕಳೆದ 3 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ತಮ್ಮ ಕೊಡುಗೆ ಏನು? ಪಾಪ ಇಲ್ಲಿನ ಶಾಸಕರು, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಹಲವು ಜಿಲ್ಲೆಗಳ ಸಚಿವರುಗಳು ಇದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಕೋಲಾರ ಜಿಲ್ಲೆಯಿಂದ, ಬಹುಶಃ ತುಮಕೂರು ಜಿಲ್ಲೆಯಿಂದ, ಈ ಜಿಲ್ಲೆಯಿಂದ ಎಲ್ಲರೂ ಕೂಡ 1 ಲಕ್ಷ ಜನ ಸೇರಿಸಬೇಕು ಅಂತೇಳಿ ಎಲ್ಲ ರೀತಿಯ ಒಂದು ಮೊಬಿಲೈಸಿಂಗ್ ಮಾಡ್ತಾ ಇದ್ದಾರೆ. ಜನರನ್ನು ಸೇರಿಸಬೇಕು ಅಂತೇಳಿ ಅದಕ್ಕೆ ಬೇಕಾದಂಥ ಸರ್ಕಾರಿ ಬಸ್ಸುಗಳನ್ನು, ಏನೆಲ್ಲ ಸರ್ಕಾರದಿಂದ ಅಧಿಕಾರಿಗಳನ್ನು ಎಲ್ಲರನ್ನೂ ಬಳಸ್ಕೊಂಡು ಈ ಒಂದು ಸಭೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಮಾಡಲಿ, ನಮ್ಮದೇನು ತಕರಾರಿಲ್ಲ. ಆದರೆ ಚಿಕ್ಕಬಳ್ಳಾಪುರಕ್ಕೆ, ಬಯಲುಸೀಮೆಗೆ ನೀವು ಮಾಡಿದಂಥ ಆತ್ಮವಂಚನೆ ಬಗ್ಗೆ ಕೂಡ ತಾವು ಹೇಳಬೇಕಾಗ್ತದೆ ವೇದಿಕೆ ಮೇಲೆ. ಉದಾಹರಣೆಗೆ ಎತ್ತಿನಹೊಳೆ ಯೋಜನೆ, ಇದನ್ನು ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿಗಳಿದ್ದಾಗ, ಬಸವರಾಜ ಬೊಮ್ಮಾಯಿರವರು ಭಾರೀ ನೀರಾವರಿ ಸಚಿವರಿದ್ದಾಗ ಇದನ್ನು ಎತ್ತಿನಹೊಳೆ ಯೋಜನೆಯನ್ನು ರೂಪಿಸಿದಂಥದ್ದು. ಅದನ್ನು ಪ್ರಾರಂಭ ಮಾಡಿದ್ದು 2013ರಲ್ಲಿ, 14ರಲ್ಲಿ. 12 ವರ್ಷ ಆಯ್ತು. ಈಗ 8,000 ಕೋಟಿಯಲ್ಲಿ ಪ್ರಾರಂಭ ಆದಂಥದ್ದು 14,000 ಆಯಿತು. 14,000 ಹೋಗಿ 24,000 ಕೋಟಿ ಆಯಿತು. 24,000 ಕೋಟಿ ಹೋಗಿ ಈಗ 30,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎತ್ತಿನಹೊಳೆ ನೀರು ಮಾತ್ರ ಸಕಲೇಶ್ಪುರದಿಂದ ಅಲ್ಲೇ ಇದೆ, ಹಾಸನದ ಹತ್ರನೋ ಚಿಕ್ಕಮಗಳೂರು ಹತ್ರನೋ ಇದೆ. ಇನ್ನೂ ಕೂಡ ತುಮಕೂರು ಹತ್ರ ಕೂಡ ಬರಲಿಲ್ಲ. ಆದರೆ ಮೊನ್ನೆ ನೋಡಿದೆ ನಾನು, ಮಾನ್ಯ ಕೃಷ್ಣ ಬೈರೇಗೌಡರು ಏನೋ ಸಭೆ ಮಾಡಿ 27ರ ಒಳಗಡೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡ್ತೀವಿ ಅನ್ನೋ ಮಾತನ್ನು ಎಲ್ಲೋ ಹೇಳಿದ್ದಾರೆ, ನಾನು ನೋಡಿದೆ. ಈ ರೀತಿಯಲ್ಲಿ ಎಷ್ಟು ಬಾರಿ ಸುಳ್ಳನ್ನು ಹೇಳಿ ನೀವು ಅಧಿಕಾರವನ್ನು ಪಡಿತೀರಿ. ಹಿಂದೆ ಇದ್ದಂಥ ಸಂಸದರು 3 ಸಲಿನೋ 2 ಸಲಿನೋ ಆಯ್ಕೆ ಆದರೂ ಬರೀ ಎತ್ತಿನಹೊಳೆ ಯೋಜನೆ ಹೆಸರು ಹೇಳ್ಕೊಂಡು, ಈಗೋ ಡಿಸೆಂಬರು, ಈಗೋ ಜನವರಿ, ಈಗೋ ಡಿಸೆಂಬರು, ನೀರಂತೂ ಬರಲಿಲ್ಲ. ಈ HN ವ್ಯಾಲಿ, KC ವ್ಯಾಲಿ ಮೂಲಕ ಕೆರೆಗಳನ್ನು ನೀರು ತುಂಬಿಸಿದ್ದೀರಿ. ನಾವು BJP ಸರ್ಕಾರ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿರವರು 22ನೇ ಇಸ್ವಿಯಲ್ಲಿ ಎತ್ತಿನಹೊಳೆ ಯೋಜನೆಗೆ ನಾನೇ ಮಂತ್ರಿ ಇದ್ದಾಗ 3,000 ಕೋಟಿ ಕೊಡಿಸಿದೆ ಒಂದೇ ವರ್ಷದಲ್ಲಿ. ಕೋವಿಡ್ ಇದ್ದಾಗೂ ಕೂಡ BJP ಸರ್ಕಾರ ಎತ್ತಿನಹೊಳೆಗೆ ಹಣ ಒದಗಿಸಿತು. ಈ HN ವ್ಯಾಲಿ, KC ವ್ಯಾಲಿಯಿಂದ ಏನು ಯೋಜನೆ ರೂಪಿಸಿದ್ದೀವಿ, ಅದಕ್ಕೆ 3ನೇ ಹಂತದ ಸಂಸ್ಕರಣೆ ಮಾಡೋದಕ್ಕೆ ಕೂಡ ನಾವು ಘೋಷಣೆ ಮಾಡಿಸಿದ್ವಿ 23ರ ಬಡ್ಜೆಟ್ನಲ್ಲಿ. ಆದರೆ ಅದನ್ನು ಕೈ ಬಿಟ್ಟಿದ್ದೀರಿ ನೀವು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಇದು ನೀವು ಈ ನಮ್ಮ ಜನತೆಗೆ ಮಾಡುವಂತಹ ಮಹಾದ್ರೋಹ ಅಂತ ನಾನು ಉಲ್ಲೇಖ ಮಾಡ್ತೇನೆ. ಯಾಕೆಂತಂದರೆ ಇಡೀ ದೇಶದಲ್ಲಿ ಕೊಳಚೆ ನೀರನ್ನು ಸಂಸ್ಕರಣೆ ಮಾಡಿ ಕೆರೆಗಳಿಸಿ ಆ ನೀರನ್ನು ಒದಗಿಸಿ ಆ ನೀರನ್ನು ಸೇವಿಸ್ತಾ ಇರ್ತಕ್ಕಂಥ ಭಾರತೀಯ ಪ್ರಜೆಗಳಲ್ಲಿ ಯಾವುದಾದ್ರೂ ಭಾಗ ಇದ್ದರೆ ಅದು ಕೇವಲ ನಮ್ಮ ಬಯಲುಸೀಮೆಯ ಶಾಪಗ್ರಸ್ತ ನಾವುಗಳೇ ಅಂತ ನಾನು ಹೇಳಬೇಕಾಗ್ತದೆ.
ಮೂರನೇ ಹಂತದ ಸಂಸ್ಕರಣೆ ಮಾಡ್ಲಿಕ್ಕೆ ನಾವು ಒಪ್ಪಿದ್ವಿ. ಬಿಜೆಪಿ ಸರ್ಕಾರ ಬಡ್ಜೆಟ್ನಲ್ಲಿ ಕೂಡ ಘೋಷಣೆ ಮಾಡಿದ್ವಿ. ನೀವು ಯಾಕೆ ಕೈ ಬಿಟ್ರಿ? ಇದನ್ನ ನಾಳೆ ಉತ್ತರ ಮುಖ್ಯಮಂತ್ರಿಗಳೇ ಕೊಡಬೇಕು ಅಂತ ನಾನು ಹೇಳ್ತೇನೆ. ಭಾಳ ಹೇಳ್ತಿರಲ್ಲ, ಕೆರೆಗಳಲ್ಲೆಲ್ಲ ನೀರು ತುಂಬಿಸಿದ್ದೇವೆ ಅಂತೇಳಿ. ಯಾವ ಗುಣಮಟ್ಟದ ನೀರನ್ನು ಕೊಟ್ಟಿದ್ದೀರಿ 3 ಜಿಲ್ಲೆಗಳಲ್ಲಿ ಅಂತ ಹೇಳಿತಾವು. ಎಷ್ಟು ಜನರಿಗೆ ಇವತ್ತು ಆರೋಗ್ಯದ ಸಮಸ್ಯೆ ಈ 3 ಜಿಲ್ಲೆಗಳಲ್ಲಿ ಆಗ್ತಾ ಇದೆ ಅಂತೇಳಿ ನಿಮಗೇನಾದರೂ ಇದರ ಬಗ್ಗೆ ಕಾಳಜಿ ಇದೆಯಾ? ತಿಳ್ಕೊಂಡಿದ್ದೀರಾ? ಎಷ್ಟು ಜನ ಇವತ್ತು ಕಿಡ್ನಿ ಸಮಸ್ಯೆಯಿಂದ ಅನೇಕ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ, ಅನೇಕ ಬಗೆಯ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಕೇಳಿ ತಿಳ್ಕೊಂಡಿದ್ದೀರಾ? ಮೂರನೇ ಹಂತದ ಶುದ್ಧೀಕರಣ ಸಂಸ್ಕರಣೆ ಮಾಡಲಿಕ್ಕೆ ನಿಮಗೇನು ತೊಂದರೆ? ಯಾವುದೋ ಒಂದು ಸಣ್ಣ ಯೋಜನೆ ಮಾಡಲಿಕ್ಕೆ ಸಾಲ ಮಾಡೋದ್ರಲ್ಲಿ ಶೂರರು ಆಗಿದ್ದೀರಿ. ಇವತ್ತು ರೆಕಾರ್ಡ್ ಮಾಡಿದ್ದೀರಿ. ಎಷ್ಟು ನಂಬರ್ ಆಫ್ ಬಡ್ಜೆಟ್ಸನ್ನು, ನಾನೇ ಅತಿ ಹೆಚ್ಚು ಬಡ್ಜೆಟ್ಸನ್ನು ಮಂಡಿಸಿರುವಂಥ ಆರ್ಥಿಕ ಸಚಿವರು ಅಂತ ತಾವು ಹೇಳ್ಕೊಳ್ತೀರಿ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಸೇರಿಸ್ಕೋಬೇಕು ನೀವು. ಅತಿ ಹೆಚ್ಚು ಸಾಲ ಮಾಡಿದಂಥ, ಅತಿ ಹೆಚ್ಚು ಸಾಲ ಕರ್ನಾಟಕದ ಜನತೆಯ ಮೇಲೆ ಹೊರಿಸಿದಂಥ ಕೀರ್ತಿ ಕೂಡ ಮಾನ್ಯ ಸಿದ್ದರಾಮಯ್ಯನವರಿಗೆ ಸೇರುತ್ತೆ ಅನ್ನುವಂಥದ್ದನ್ನು ಕೂಡ ತಾವು ಒಪ್ಕೋಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಈ ಬಾರಿ ಕೂಡ ನಾನು ಕೇಳ್ಪಟ್ಟೆ, ಅವರು ಅಧಿಕೃತವಾಗಿ ಮನ್ನಣೆ ಮಾಡಿದ ಮೇಲೆ ಗೊತ್ತಾಗ್ತದೆ. ಈ ವರ್ಷ ಕೂಡ 1,25,000 ಕೋಟಿ ರೂಪಾಯಿಗಳನ್ನು ಮತ್ತೆ ಈ ವರ್ಷದ ಸಾಲಿನಲ್ಲಿ ಸಾಲ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಮಾಹಿತಿ ಇದೆ. ಅವ್ರು ಮಂಡಿಸಿದ ಮೇಲೆ ಅಧಿಕೃತವಾಗಿ ಗೊತ್ತಾಗ್ತದೆ. ಹೀಗೆ ಸಾಲದ ಸುಳಿಯಲ್ಲಿ ನೀವು ನಮ್ಮ ಕರ್ನಾಟಕ ರಾಜ್ಯವನ್ನು ಸಿಲುಗಿಸಿದ್ದೀರಿ. ಇದರ ಬಗ್ಗೆ ಕೂಡ ನೀವು ಉತ್ತರಿಸಬೇಕು. ಚಿಕ್ಕಬಳ್ಳಾಪುರದ ವೈದ್ಯಕೀಯ ಕಾಲೇಜು ಅತಿ ಕಡಿಮೆ ಅವಧಿಯಲ್ಲಿ ನಾವು ಆ ಕಾಮಗಾರಿಯನ್ನು ಮುಗಿಸಿದ್ವಿ. 3 ವರ್ಷ ಆಗ್ತಾ ಬಂತು, ನೀವಿನ್ನೂ ಕೂಡ ಆಸ್ಪತ್ರೆಯನ್ನು ತೆಗಿಲಿಲ್ಲ. ಆಸ್ಪತ್ರೆಯನ್ನು ಜನರ ಸೇವೆಗೆ ನೀವು ಮುಕ್ತ ಮಾಡಲಿಲ್ಲ. ಏನೋ ಅವ್ಯವಹಾರ ಆಗೋಗಿದೆ ಅಂತ ನನ್ನ ಮೇಲೆ ಸುಮ್ಮನೆ ದೋಷಾರೋಪಣೆ ಮಾಡಿದ್ರಿ. ಏನಾಯಿತು? ನಿಮ್ಮ 3 ವರ್ಷದ ಅಪಾದನೆ ಏನಾಯ್ತು ರೀ? ಏನು ಬಂತು ರಿಪೋರ್ಟು? ಸತ್ಯನ ಹೇಳಿ. ನಾಳೆ ಧೈರ್ಯ ಇದ್ದರೆ ವೇದಿಕೆ ಮೇಲೆ ಸತ್ಯನ ಹೇಳೋದಕ್ಕೆ ಧೈರ್ಯ ಇದ್ದರೆ ಹೇಳಬೇಕು ಅಂತ ನಾನು ನಿಮಗೆ ಆಗ್ರಹ ಮಾಡ್ತೇನೆ. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು 4 ಕಡೆ ಸಿದ್ಧ ಆಗಿ 3 ವರ್ಷ ಆಗ್ತಾ ಬಂತು. ಉಪಕರಣ ಇಲ್ಲ, ಸಿಬ್ಬಂದಿ ಇಲ್ಲ. ಅಲ್ಲಿ ಹೆಗ್ಣಗಳು, ನಾಯಿಗಳು ವಾಸ ಮಾಡುವಂಥ ಪರಿಸ್ಥಿತಿಗೆ ತಂದಿದ್ದೀರಿ. ನಾಚಿಕೆ ಆಗೋದಿಲ್ವ ನಿಮಗೆ? ಈ ರಿಪೋರ್ಟ್ ಕಾರ್ಡನ್ನು ಹೇಳಿ ನಾಳೆ ದಿವಸ. ಮಂಚೇನಹಳ್ಳಿ ಹೊಸ ತಾಲೂಕಿನಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ, ಸಾಮಾನ್ಯ ಜನರಿಗೆ ಆಸ್ಪತ್ರೆ, ವಿನೂತನವಾದಂಥ ಆಸ್ಪತ್ರೆ ಮಾಡಿದ್ದೀವಿ. ಅಲ್ಲಿ ಕೂಡ ಇವತ್ತು ನಾಯಿಗಳು, ಹೆಗ್ಗಣಗಳು ಇವು ವಾಸ ಮಾಡ್ತಾ ಇದ್ದಾವೆ. ಇದರ ಕಡೆ ಇಲ್ಲಿನ ಶಾಸಕರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರ ಮಾಡಲಿ. ಜನನ ಸೇರಿಸಿ ಆಂದೋಲನ ಮಾಡಿ ಯಾವುದಕ್ಕೆ ಆಂದೋಲನ ಮಾಡ್ತಾ ಇದ್ದೀರಿ? ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಿದ್ದಾರೆ ನರೇಗಾದಲ್ಲಿ. ಏನು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಕಾಂಗ್ರೆಸ್ನವ್ರಿಗಿರುವಂಥ ಮಮಕಾರ, ಎಷ್ಟು ಗೌರವ ನಾವು ನೋಡಿಲ್ವಾ? ನಿಮ್ಗೆ ಆ ರೀತಿಯಲ್ಲಿ ನಿಜವಾದಂಥ ಅವ್ರ ಬಗ್ಗೆ ಶ್ರದ್ಧೆ, ಗೌರವ ಇದ್ದಿದ್ರೆ ಈ ದೇಶದ 400 ರಾಷ್ಟ್ರೀಯ ಸಂಸ್ಥೆಗಳ ಹೆಸರುಗಳನ್ನು
ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಹೆಸರುಗಳನ್ನು ಯಾಕೆ ಇಡ್ತಾ ಇದ್ದೀರಿ? ಮಹಾತ್ಮ ಗಾಂಧಿಯನ್ನು ಹೆಸರು ನೀಡ್ತಾ ಇದ್ರಿ ನೀವು. ಸಂಜಯ್ ಗಾಂಧಿ ಅವ್ರ ಕೊಡುಗೆ ಏನು ಈ ದೇಶಕ್ಕೆ? ಆಸ್ಪತ್ರೆಗೆ ಇಟ್ಟಿದ್ದೀರಿ ನೀವು, ಸಂಜಯ್ ಗಾಂಧಿ ಆಸ್ಪತ್ರೆಗೆ. ಯಾಕೆ ಅವಾಗ ಮಹಾತ್ಮ ಗಾಂಧಿಯವರ ಹೆಸರು ನೆನಪು ಬರಲಿಲ್ವಾ? ಬಾಬಣ್ಣ, ಈಗ ಗಲ್ಲಿಗೆ ಒಂದು ವೈನ್ ಸ್ಟೋರ್ ಗೊತ್ತಾ ನಿಮಗೆ? ರಸ್ತೆಗೆ ಒಂದು ವೈನ್ ಸ್ಟೋರ್. ಮದ್ಯಪಾನನ ನಿಷೇಧ ಮಾಡಬೇಕು ಅಂತ ಹೇಳಿದ್ಯಾರಪ್ಪ? ಮಹಾತ್ಮ ಗಾಂಧೀಜಿಯವರ ಆಶಯಗಳಲ್ಲಿ ಒಂದು ಬಲವಾದಂಥ ಆಶಯ ಅದು. ಇವತ್ತು ಕರ್ನಾಟಕ ಸರ್ಕಾರ ಹೇಳಿ ನಾಳೆ ದಿವಸ ಮುಖ್ಯಮಂತ್ರಿಗಳು ಬಂದು ನಮ್ಗೆ ಹಣ ಕಡಿಮೆ ಆಗಿದೆ, ಖಜಾನೆಯಲ್ಲಿ ಸಾಲ ಜಾಸ್ತಿ ಆಗ್ತಾ ಇದೆ, ಸಾಲಕ್ಕೆ ಬಡ್ಡಿ ತೀರಿಸಬೇಕಾಗಿದೆ, ಅದಕ್ಕೆ ನಾನು ಬೀದಿಯಲ್ಲಿ ಒಂದು ವೈನ್ ಸ್ಟೋರ್ ಮಾಡ್ತಾ ಇದ್ದೀನಪ್ಪ, ಕುಡ್ಕೊಂಡು ಸ್ವಲ್ಪ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ ನಾಳೆ. ಹೌದಲ್ಲಪ್ಪ? ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಬಹಳ ಗೌರವ ಅಲ್ಲ ಇವರಿಗೆ? ಮತ್ತೆ ನಿಷೇಧ ಯಾಕೆ ಮಾಡೋದಿಲ್ಲ? ಮದ್ಯಪಾನ ನಿಷೇಧ ಮಾಡ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ, ನಾಳೆ ನೀವು ಇತಿಹಾಸದಲ್ಲಿ ನಿಂತೋಗ್ತೀರಿ. ಮಹಾತ್ಮ ಗಾಂಧೀಜಿಯವರ ಆದರ್ಶವನ್ನು ಪಾಲಿಸಿದಂಥ ಮೊದಲನೇ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ನೀವು ಹೆಸರು ಬರ್ತದೆ ಮಾಡಿ. ಮಹಾತ್ಮ ಗಾಂಧೀಜಿಯವರು ಮೂರನೇ ದೊಡ್ಡ ಆಶಯ ಗೋ ಸಂರಕ್ಷಣೆ. ಆದರೆ ಕಾಂಗ್ರೆಸ್ನ ಮುಖಂಡರುಗಳು ಇವತ್ತು ಗೋಮಾಂಸ, ಗೋ ಹತ್ಯೆ ಇದಕ್ಕೆ ಪುಷ್ಟಿಯನ್ನು ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ಮುಖಂಡರು. ಇದನ್ನ ಯಾಕೆ ನೀವು ನಿಷೇಧ ಮಾಡೋದಿಲ್ಲ? ಇದು ಮಹಾತ್ಮ ಗಾಂಧೀಜಿರವರ ಆಶಯ ಅಲ್ವಾ, ತತ್ವ ಅಲ್ವಾ, ಸಿದ್ಧಾಂತ ಅಲ್ವಾ? ಸುಮ್ಮನೆ ಏನೂ ಇಲ್ಲ. ಇಲ್ಲಿ ಸಾಲ ಮಾಡಿದ್ದಾರೆ, ಲಕ್ಷಾಂತರ ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ. ಪ್ರತಿಯೊಬ್ಬರ ತಲೆ ಮೇಲೆ ಲಕ್ಷಾಂತರ ರೂಪಾಯಿ ಇವತ್ತು ಸಾಲವನ್ನು ಹೊರಿಸಿದ್ದೀರಿ. ಒಂದು ಕಡೆ ಗೃಹಲಕ್ಷ್ಮಿ ಅಂತ 2,000 ಕೊಡ್ತೀರಿ, ಅದೇ ಕುಟುಂಬದವ್ರ ಹತ್ರ 5,000 ಟ್ಯಾಕ್ಸ್ ವಸೂಲು ಮಾಡ್ತೀರಿ. ಯಾವುದೇ ಅಭಿವೃದ್ಧಿ ಇಲ್ಲ. ಏನು ಮಾಡಿದ್ದಾರೆ ಮಾನ್ಯ ನರೇಂದ್ರ ಮೋದಿಯವರು? VBG ರಾಮ್ಜಿ ಅಂದರೆ ರಾಮನ ಹೆಸರಲ್ಲ, ಅದು ವಿಕಸಿತ ಭಾರತ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಅದ್ರ ಫುಲ್ ಫಾರ್ಮ್. RAM ಅಂತ ಬಂದಿರೋದಕ್ಕೆ ಆ ರಾಮನ ಹೆಸರು ಕೇಳೋಷ್ಟೊತ್ತಿಗೆ ಮೈ ಎಲ್ಲ ಉರಿದೆ ಇವರಿಗೆ, ಕಾಂಗ್ರೆಸ್ನವ್ರು ಮೈ ಎಲ್ಲ ಉರಿ. ಇನ್ಯಾರ್ದು ಹೆಸರು ಇಡಬೇಕಾಗಿತ್ತೋ ಗೊತ್ತಿಲ್ಲ ನನಗೆ. ಇದು ಹೆಸರು ಅಲ್ಲ, ರೋಜ್ಗಾರ್ ಆಜೀವಿಕಾ ಮಿಷನ್, ಅದು ಕೂಡ ಗ್ರಾಮೀಣ. ವಿಕಸಿತ ಭಾರತ ಮೋದಿಯವ್ರ ಹೆಸರಿಟ್ಕೊಂಡವ್ರ? ಮೋದಿಯವ್ರ ಮನೆಯವ್ರದ್ದು ಯಾರ್ದಾದ್ರು ಹೆಸರಿಟ್ಕೊಂಡವ್ರ? ವಾಜಪೇಯಿ ಅವ್ರ ಹೆಸರಿಟ್ಕೊಂಡವ್ರ? 25 ವರ್ಷ ಆಯ್ತ್ರಿ ನರೇಂದ್ರ ಮೋದಿಜಿಯವರು ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ. ಒಂದೇ ಒಂದು ಸಣ್ಣ ಸಂಸ್ಥೆಗೆ, ಒಂದು ಕಾಲೇಜ್ಗೆ, ಒಂದು ಶಾಲೆಗೆ, ಒಂದು ರಸ್ತೆಗೆ ಎಲ್ಲಿ ಕೂಡ ಅವ್ರ ಹೆಸರಿಟ್ಕೊಂಡಿಲ್ಲ. ಆದರೆ ಅವ್ರ ಹೆಸರು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಅದು ನಾಟಿದೆ. ಅದನ್ನು ಯಾರೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಮಹಾತ್ಮ ಗಾಂಧಿ ಹೇಗೆ ಭಾರತ ಇರೋವರೆಗೂ ಕೂಡ ಚಿರಾಯುವಾಗಿ ನಮ್ಮ ಮನಸ್ಸಿನಲ್ಲಿ ಅವರು ಉಳಿತಾರೆ, ಅದೇ ರೀತಿ ಮಾನ್ಯ ನರೇಂದ್ರ ಮೋದಿಯವರ ಸ್ಥಾನ ಕೂಡ ಭಾರತೀಯರ ಹೃದಯಗಳಲ್ಲಿ, ಮನಸ್ಸುಗಳಲ್ಲಿ ಶಾಶ್ವತವಾಗಿರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಯೋಜನೆಯಲ್ಲಿ ಅನೇಕ, ಅಂದರೆ 2004ರಲ್ಲಿ ಈ ಯೋಜನೆ ಮಾಡಿದಂಥದ್ದು ನಿಮಗೆ ಗೊತ್ತಿದೆ. ನರೇಗಾದ ಮುಂಚೆ ಇದು ಕೇವಲ ಮಹಾತ್ಮ ಗಾಂಧಿಯವರ ಹೆಸರೇನಿರಲಿಲ್ಲ. ಆಗ 2004-05ರಲ್ಲಿ ರೋಜ್ಗಾರ್ ಮಿಷನ್ ಅಂತ ಅಷ್ಟೇ ಇದ್ದಿದ್ದು. ಗ್ರಾಮೀಣ ಅಭಿವೃದ್ಧಿ ರೋಜ್ಗಾರ್ ಮಿಷನ್ ಇಷ್ಟೇ ಇದ್ದಿದ್ದು.
ತದನಂತರ ಬಂದಿದ್ದು. ಅದರಲ್ಲಿ ಯಾವ ರೀತಿ ಅನ್ಯಾಯ ಆಗ್ತಾ ಇತ್ತು, ಕೆಲವು ವಿಷಯಗಳು ನಮ್ಮ ರಾಮಚಂದ್ರೇಗೌಡರು ಹೇಳಿದರು. ಇವತ್ತು ಸತ್ತೋಗಿರೋರ ಹೆಸರು ಆ ಊರುಗಳನ್ನು ಬಿಟ್ಟು ಅನೇಕ ವರ್ಷಗಳಾಗಿದೆ, ಅಂಥವರ ಹೆಸರಿನಲ್ಲಿ ಬಿಲ್ ಮಾಡ್ಕೊಳ್ತಾ ಇದ್ರು. ಇದು ಮುಂದುವರಿಸಬೇಕಾಗಿತ್ತಾ? ಕಾಮಗಾರಿನೇ ಆಗದಿರ ಕಾಮಗಾರಿಯ ಹಣವನ್ನು ತೆಗೆದುಕೊಳ್ತಾ ಇದ್ರು. ಪಂಚಾಯಿತಿಯಲ್ಲಿ ಮೆಂಬರ್ಸ್ ಕೂತ್ಕೊಂಡು ಸಭೆನೇ ಮಾಡ್ದಿರ ಇಂಥ ಕಾಮಗಾರಿ ಮಾಡಬೇಕು ಅಂತೇಳಿ ಅವರೇ, ಯಾರು, ಈ ಕಾಂಗ್ರೆಸ್ಸಲ್ಲಿರುವಂಥ ಪುಡಾರಿಗಳು ಅಲ್ಲಿ ಸ್ಥಳೀಯವಾಗಿ. ಈಗ ಯಾರಿಗೆ ಇದು ಲಾಸ್ ಆಗಿರೋದು? ಕಾಂಗ್ರೆಸ್ನ ಪುಡಾರಿಗಳಿಗೆ, ಸಣ್ಣ ಸಣ್ಣ ಕಾರ್ಯಕರ್ತರಿಗೆ ಈಗ ಅನ್ಯಾಯ ಆಗಿದೆ. ಯಾಕೆ ಅಂದರೆ ಕೆಲಸ ಮಾಡ್ದಿರ ಹಣ ಸಿಗ್ತಾ ಇತ್ತು, ಕೆಲಸನೇ ಮಾಡ್ದಿರ ಹಣ ಸಿಗ್ತಾ ಇತ್ತು. ಬಿಲ್ಲುಗಳು ಯಾರ್ದೋ ಹೆಸರಲ್ಲಿ ಬಿಲ್ ತಗೊಳ್ಳೋರು, ಆಸ್ತಿನೇ ಮಾಡ್ತಾ ಇರಲಿಲ್ಲ, ಆಸ್ತಿ ಸೃಜನೆ ಆಗ್ತಾ ಇರಲಿಲ್ಲ. ನ್ಯಾಯವಾಗಿ ಯಾರು ಕೆಲಸ ಮಾಡಿದ್ದಾರೆ ಕಾಮಗಾರಿ, ರೈತರು, ಕೂಲಿ ಕಾರ್ಮಿಕರು, ಅವ್ರಿಗೆ ಸಂಬಳ ಯಾವಾಗ ಬರ್ತಾ ಇದ್ದಿದ್ದು? ವಾರಕ್ಕೆ ಬರೋದಾ? ಒಂದು ತಿಂಗಳಿಗಾದರೂ ಕೊಡೋರ? 6 ತಿಂಗಳಾದರೂ ಅವ್ರು ಕೊಡ್ತಾ ಇರಲಿಲ್ಲ. ಮತ್ತು ಕಟಾವು ಟೈಮ್ನಲ್ಲಿ, ಬಿತ್ತನೆ ಟೈಮ್ನಲ್ಲಿ, ರೈತರು ಬಿತ್ತನೆ ಟೈಮಲ್ಲಿ ಕಟಾವು ಮಾಡುವಂಥ ಸಂದರ್ಭದಲ್ಲಿ 60 ದಿನ ಇವತ್ತು ರಜೆ ಕೊಟ್ಟಿದ್ದೀವಿ ನಾವು. ಯಾಕೆ? ರೈತರಿಗೆ ತೊಂದರೆ ಆಗಬಾರ್ದು. ರೈತರಿಗೆ ಕೂಲಿ ಕಾರ್ಮಿಕರು ಸಿಗದೇ ಇದ್ದರೆ ಬೆಳೆಗಳನ್ನು ಕಟಾವು ಮಾಡೋದು ಹೇಗೆ, ಬೆಳೆಗಳನ್ನು ಬೆಳೆಯೋದು ಹೇಗೆ? ಯಾವುದೇ ತಂತ್ರಜ್ಞಾನವನ್ನು ಅಳವಡಿಸಿರಲಿಲ್ಲ ಹಿಂದೆ. ಇವತ್ತು GPS ಅನ್ನು ಟ್ಯಾಗ್ ಮಾಡಿದ್ದೇವೆ ನಾವು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದನ್ನು ಕೂಡ ಟ್ಯಾಗ್ ಮಾಡಿ ಯಾರಲ್ಲಿ ಬಂದಿದ್ದರೆ ಬಯೋಮೆಟ್ರಿಕ್ಸ್ ಅಟೆಂಡೆನ್ಸ್ ಇದೆ. ಈಗ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಯಾವುದೋ ಕಾಗದದಲ್ಲಿ ಬರೆಯೋದಲ್ಲ, ಹಾಜರಿದ್ದಾರಾ ಇಲ್ವಾ ಅಂತ ಡೂಪ್ಲಿಕೇಟ್ ಮಾಡೋಂಗಿಲ್ಲ. ₹1 ಭ್ರಷ್ಟಾಚಾರ ಆಗಲ್ಲ. ಈಗ ಪ್ರತಿ ವಾರ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಅಲ್ಲಿನ ಮುಖ್ಯವಾಗಿರ್ತಕ್ಕಂಥವ್ರು ಕೂತ್ಕೊಂಡು ಪ್ರತಿ ವಾರ ಆ ಪಂಚಾಯಿತಿಗೆ ಬೇಕಾಗಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಬೇಕೀಗ. ಈ ರೀತಿಯ ಆಲೋಚನೆಗಳು ತಪ್ಪ? ಈ ರೀತಿಯ ಸುಧಾರಣಾ ಕಾರ್ಯಕ್ರಮಗಳು ತಪ್ಪಿದೆಯಾ? ಏನು ತಪ್ಪಿದೆ ಈ ಯೋಜನೆಯಲ್ಲಿ? ನಾನು ಪ್ರಾರಂಭದಲ್ಲೂ ಹೇಳಿದ್ದೀನಿ, ನರೇಗಾ ಮಾಡಿದಂಥ ಉದ್ದೇಶ ನೀವೇ ಮಾಡಿರ್ಬೋದು, ನಾನು ತಪ್ಪು ಅಂತ ಹೇಳಿಲ್ಲ. ಆದರೆ ಇವತ್ತದು 22 ವರ್ಷ ಆಗಿದೆ. 22 ವರ್ಷಗಳಲ್ಲಿ ಏನೆಲ್ಲ ತಪ್ಪುಗಳಾಗಿದೆ, ಆ ತಪ್ಪುಗಳನ್ನು ಇವತ್ತು ಸರಿ ಮಾಡುವಂಥ ಪ್ರಯತ್ನ ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಇದಕ್ಕೆ ನೀವು ತಾರೀಫ್ ಮಾಡೋದು ಬಿಟ್ಟು, ಸ್ವಾಗತ ಮಾಡೋದು ಬಿಟ್ಟು ಆಂದೋಲನ ಮಾಡ್ತಾ ಇದ್ದೀರಲ್ಲ. ಕಳ್ಳರನ್ನ ರಕ್ಷಣೆ ಮಾಡಲಿಕ್ಕೆ ಆಂದೋಲನ ಮಾಡ್ತಾ ಇದ್ದೀರಾ? ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದೀರಲ್ಲ, ಅವ್ರ ಪರವಾಗಿ ಆಂದೋಲನ ಮಾಡ್ತಾ ಇದ್ದೀರಾ? ಹೇಳಿ, ರಾಜ್ಯದ ಜನತೆಗೆ ಗೊತ್ತಾಗಲಿ. ಇವತ್ತು ಈ ಜಿಲ್ಲೆಗೆ ನೀವು ಅನ್ಯಾಯ ಮಾಡಿದ್ದೀರಿ. ನೀವೇ ಹೇಳದಂಥದ್ದು ಅನೇಕ ವಿಷಯಗಳು. ಬಯಲುಸೀಮೆಗೆ ಎತ್ತಿನ ಹೊಳೆ ನೀರನ್ನು ತರ್ತೀವಿ ಅಂತ ಹೇಳಿದಿರಿ, ಏನೂ ಮಾಡಿಲ್ಲ. ಇವತ್ತು ಇವ್ರ ಪ್ರಣಾಳಿಕೆ ನನ್ನ ತಂದೆ ಏನು ಕೊಟ್ಟಿದ್ದಾರಪ್ಪ ಪ್ರಣಾಳಿಕೆ ನೋಡೋಣ ಅಂತೇಳಿ ಎಲ್ಲರೂ ಮರ್ತೋಗಿರ್ತಾರೆ. ಅದಕ್ಕೋಸ್ಕರ ನಾನು ಇವರು ಪ್ರಣಾಳಿಕೆಯನ್ನು ತೋರಿಸಿ ತಾನೇ ಓಟ್ ತಗೊಂಡಿರೋದು. ಏನೆಲ್ಲ ಇವ್ರ ಪ್ರಣಾಳಿಕೆ ರೈತರ ಪರವಾಗಿ ಕೊಟ್ಟಿದ್ದಾರೆ ಗೊತ್ತಾ? ಪಶುಭಾಗ್ಯ ಯೋಜನೆ ಅಡಿಯಲ್ಲಿ ಉತ್ತಮ ತಳಿಯ ಹಸು, ಎಮ್ಮೆಗಳ ಖರೀದಿಗೆ 3 ಲಕ್ಷ ರೂಪಾಯಿವರೆಗೂ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಾದರೂ ಒಂದು ಹಸು, ಒಂದು ಎಮ್ಮೆ ಕೊಟ್ಟಿದ್ದೀರೇನಪ್ಪ ರಾಜ್ಯದಲ್ಲಿ? ಒಂದು ಎಮ್ಮೆ, ಒಂದು ಹಸು ಕೊಟ್ಟಿಲ್ಲ. ನುಡಿದಂತೆ ನಡೆದಂಥ ಕಾಂಗ್ರೆಸ್ ಸರ್ಕಾರ ಅಂತ ಏನು ವೀರಾವೇಶವಾಗಿ ಮಾತಾಡ್ತಾರೆ. ಇದೇನಾ ನುಡಿದಂತೆ ನಡೆದಿರೋದು?
ಹಾಲಿನ ಸಬ್ಸಿಡಿ ನಾವು ಏನು 5 ರೂಪಾಯಿ ಕೊಡ್ತಾ ಇದ್ವಿ ಅಷ್ಟರಲ್ಲೇ ಇದೆ. ಅವ್ರು ಹೇಳಿದ್ದು ಎಷ್ಟು? 5 ರಿಂದ 7 ರೂಪಾಯಿ ಸಬ್ಸಿಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿದಾರಾ ನಾಗಣ್ಣ? ಮಾಡಿಲ್ಲ. 5 ರೂಪಾಯೇ ಇದೆ. ಮತ್ತೆ ಮಾತಿಗೆ ತಪ್ಪಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತ ನಾಳೆ ಹೇಳಿ, ಮತ್ತೆ ನೋಡೋಣ, ವೇದಿಕೆ ಮೇಲೆ ಹೇಳಿ ನೀವು. ಮಹಿಳೆಯರಿಗೆ ಹಸು ಎಮ್ಮೆ ಖರೀದಿಗೆ ಬಡ್ಡಿ ರಹಿತ ಸಾಲ ಯಾವುದಾದ್ರೂ ಮಹಿಳೆಯರಿಗೆ ಕೊಟ್ಟಿದ್ದಾರಮ್ಮ? ಇಲ್ಲೇ ಮಹಿಳೆಯರಿದ್ದೀರಿ, ಕೊಟ್ಟಿದ್ದಾರ ನಿಮಗೆ ಸಾಲ? ಯಾರಿಗೂ ಕೊಟ್ಟಿಲ್ಲ. ಜಾನುವಾರು ಸಾಕಾಣಿಕೆದಾರರಿಂದ ಕೆಜಿಗೆ 3ರಂತೆ ಸಗಣಿ ಗೊಬ್ಬರ ಖರೀದಿ ಯಾವುದು ಜಾರಿಯಾಗಿಲ್ಲ. ನಾನು ನಮ್ಮ ಜಿಲ್ಲೆದು ಮಾತ್ರ ಹೇಳ್ತೀನಿ, ಅನೇಕ ಜಿಲ್ಲೆಗಳದ್ದು ಹೇಳಕ್ಕೆ ಹೋದರೆ ಸಮಯ ಸಾಕಾಗಲ್ಲ. ರೇಷ್ಮೆ, ನಮ್ಮ ಶಿಡ್ಲಘಟ್ಟದಲ್ಲಿ ವಿಶೇಷವಾಗಿ ಹೆಚ್ಚಿನ ರೇಷ್ಮೆ ಬೆಳೆಗಾರರಿದ್ದಾರೆ, ರೀಲರ್ಸ್ ಇದ್ದಾರೆ. ನಮ್ಮ ಸರ್ಕಾರದಲ್ಲಿ ಏನು ಹೈಟೆಕ್ ಸಿಲ್ಕ್ ಮಾರ್ಕೆಟ್ ಮಾಡಬೇಕು ಅಂತ ಅನ್ಕೊಂಡ್ವಿ, ಅದನ್ನೇ ಇವತ್ತು ಮುಂದುವರಿಸಿದ್ದಾರೆ ಅಷ್ಟೇ, ಏನು ಸ್ಪೆಷಲ್ ಏನು ಮಾಡಿಲ್ಲ. ಇನ್ನು ನಮ್ಮ ಕಾಲದಲ್ಲಿ ಹೈಟೆಕ್ ಹೂವಿನ ಮಾರ್ಕೆಟ್ ಮಾರಬೇಕು ಅಂತೇಳಿ ನಾವು 100 ಕೋಟಿ ರೂಪಾಯಿ ಅದನ್ನು ಮಂಜೂರು ಮಾಡಿದ್ವಿ, ಬಡ್ಜೆಟ್ನಲ್ಲಿ ಇಟ್ಟಿದ್ವಿ, ಜಾಗ ಕೊಟ್ಟಿದ್ವಿ ಚಿಕ್ಕಬಳ್ಳಾಪುರದಲ್ಲಿ. ಈಗಿನ ಪ್ರತಿನಿಧಿಗಳು ಅಲ್ಲಿ ಜಾಗ ಸರಿ ಇಲ್ಲ, ನಾವು ವಿಧಾನಸೌಧ ಪಕ್ಕದಲ್ಲಿ ಕೊಡ್ತೀವಿ ಅಂತೇಳಿ. ಜಾಗನೂ ಇಲ್ಲ, ದುಡ್ಡು ಇಲ್ಲ, ಮಾರ್ಕೆಟು ಇಲ್ಲ. ಮೊನ್ನೆ ಪ್ರೇಮಿಗಳ ದಿನಾಚರಣೆ ಆಯಿತು. ಯಾವತ್ತು? ಫೆಬ್ರವರಿ 14. 9 ಲಕ್ಷ ಟನ್ ಗುಲಾಬಿ ಇವತ್ತು ನಮ್ಮ ಬೆಂಗಳೂರಿನಿಂದ ವಿದೇಶಕ್ಕೆ ರಫ್ತಾಗಿದೆ. 9,000 ಟನ್, 60 ದಶಲಕ್ಷ, 60 ದಶಲಕ್ಷ ಟನ್. ಐ ಸ್ಟ್ಯಾಂಡ್ ಕರೆಕ್ಟೆಡ್. 60 ದಶಲಕ್ಷ ಗುಲಾಬಿ ಹೂವು ಈ ಭಾಗದಿಂದ ರಫ್ತಾಗಿದೆ ಅಂತಂದರೆ ಯೋಚನೆ ಮಾಡ್ರಿ. ನಮ್ಮ ರೈತರ ಪ್ರತಿಭೆ, ಅವರ ಕೃಷಿ, ಅವರ ಕಷ್ಟ, ಅವರ ಬೆವರು ಕಾಂಗ್ರೆಸ್ ಸರ್ಕಾರ ಗಮನಿಸಿದೆಯಾ? ನಾವು ಮಾಡಿದಂಥ ಮಾರುಕಟ್ಟೆನ ಯಾಕೆ ನೀವು ನಿಲ್ಲಿಸಿದಿರಿ? ಯಾಕೆ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ? ನಮ್ಮ ಸರ್ಕಾರ ಇದ್ದಿದ್ರೆ ಕೇವಲ 1-1.5 ವರ್ಷದಲ್ಲಿ ಇಷ್ಟೊತ್ತಿಗೆ ಮಾರ್ಕೆಟ್ ರೆಡಿ ಆಗಿರೋದು, ಸಿಲ್ಕ್ ಮಾರ್ಕೆಟು ಕೂಡ ರೆಡಿ ಆಗಿದೆ. ಪಾಪ ಏನೋ ಜನ ಒಂದು ನಿಮಗೂ ಅವಕಾಶ ಕೊಟ್ಟಿದ್ದಾರೆ, ನಿಮ್ಮನ್ನು ನಂಬಿದ್ದಾರೆ. ನಂಬಿಕೆಯನ್ನು ನೀವು ಹುಸಿ ಮಾಡಿದ್ದೀರಿ. ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ರೇಷ್ಮೆ ಸ್ಥಿರತೆ ನಿಧಿಗೆ 2,000 ಕೋಟಿ ರೂಪಾಯಿಗಳನ್ನು ಇಡ್ತೀವಿ ಅಂತ ಹೇಳಿದ್ದಾರೆ. ಅಧ್ಯಕ್ಷರೇ, ಮಾಧ್ಯಮ ಅಧ್ಯಕ್ಷರು ತಿಳ್ಕೋಬೇಕಿತ್ತು. 2,000 ಕೋಟಿಯನ್ನು ಇಡ್ತೀವಿ ಅಂತ ಹೇಳಿರೋವಂಥ ಸರ್ಕಾರ 2 ರೂಪಾಯಿ ಇಟ್ಟಿಲ್ಲ. ಸತ್ಯನ ಅಲ್ವಾ? ನೀವು ತಿಳ್ಕೊಳ್ಳಿ, ನಾನು ಹೇಳ್ತಾ ಇರೋದು. ರೀಲರ್ಗಳಿಗೆ, ಪಾಪ ರೀಲರ್ಗಳಿಲ್ದಿರ ರೇಷ್ಮೆ ಇವತ್ತು ಖರೀದಿ ಮಾಡಲಿಕ್ಕೆ ಯಾರಿಗೂ ಎಲ್ಲಕ್ಕೆ ಸಾಧ್ಯ ಇಲ್ಲ. ಅಂಥ ರೀಲರ್ಗಳಿಗೆ 3 ಲಕ್ಷ ಬಡ್ಡಿ ರಹಿತ ಸಾಲದ ಕಾರ್ಯಕ್ರಮ ಘೋಷಣೆ ಮಾಡಿದರು. ಯಾವ ರೀಲರ್ಗೂ ಕೂಡ 3 ಲಕ್ಷ ಸಾಲ ಕೊಡಲಿಲ್ಲ. ಇನ್ನು ಪಾಪ ನಮ್ಮ ಉನ್ನತ ಶಿಕ್ಷಣ ಸಚಿವರು, ಹೈಯರ್ ಎಜುಕೇಷನ್ ಮಿನಿಸ್ಟರ್, 9 ವಿಶ್ವವಿದ್ಯಾನಿಲಯಗಳನ್ನು ರದ್ದು ಮಾಡಿರುವಂಥ ಕೀರ್ತಿ ಅವರಿಗೆ. ಹೊಸದು ಮಾಡಿರೋದಲ್ಲ, ವಿಶ್ವವಿದ್ಯಾಲಯಗಳು ಮಾಡಿರುವಂಥ ವಿಶ್ವವಿದ್ಯಾನಿಲಯಗಳನ್ನು ರದ್ದು ಮಾಡಿರುವಂಥ ಕೀರ್ತಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು. ಯಾಕೆ ರದ್ದು ಮಾಡಿದ್ದೀರಿ ಅಂತ ಕೇಳಿದ್ದಾರೆ ನಮ್ಮವರು. ನಮ್ಮ ಹತ್ರ ಹಣ ಇಲ್ಲ, ಅದಕ್ಕೆ ನಡೆಸಬೇಕು ಅಂದರೆ 360 ಕೋಟಿ ರೂಪಾಯಿ ಬೇಕು, ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಪಬ್ಲಿಕ್ ಡಾಕ್ಯುಮೆಂಟ್ ನಾನು ಹೇಳೋದು, ಅವರು ಪಬ್ಲಿಕ್ಕಾಗಿ ಹೇಳಿರೋದು. ಇಂಥವರು ನಮಗೆ ಉನ್ನತ ಶಿಕ್ಷಣ ಸಚಿವರು ಸಿಕ್ಕಿದ್ದಾರೆ. ನಿಮಗೆ ಗೊತ್ತಿರಲಿ, ನ್ಯೂ ಎಜುಕೇಷನ್ ಪಾಲಿಸಿನೂ ಇಲ್ಲ ಈ ರಾಜ್ಯದಲ್ಲಿ 3 ವರ್ಷದಿಂದ. ಹೊಸ ಶಿಕ್ಷಣ ನೀತಿನೂ ಇಲ್ಲ,
ರಾಜ್ಯ ಸರ್ಕಾರ ಏನೋ ರಾಜ್ಯ ಶಿಕ್ಷಣ ನೀತಿ ತರ್ತೀವಿ ಅಂದರು, ಅದೂ ಇಲ್ಲ. ಮೊನ್ನೆ ಏನೋ ಒಂದು ವರದಿ ಕೊಟ್ಟಿದ್ದಾರೆ ಅಷ್ಟೇ. ಈ 3 ವರ್ಷಗಳಿಂದ ಮಕ್ಕಳ ಭವಿಷ್ಯ ಏನು, ಮತ್ತೆ ವಿದ್ಯಾರ್ಥಿಗಳ ಭವಿಷ್ಯ ಏನು? ಉನ್ನತ ಶಿಕ್ಷಣ ಮಾಡ್ತಾ ಇರ್ತಕ್ಕಂಥವ್ರು ಹಳೇದು ಇಲ್ಲ, ಹೊಸದು ಇಲ್ಲ. ಯು ಆರ್ ಕೆಪ್ಟ್ ದಮ್ ಇನ್ ಲಿಂಬೋ, ಐದರ್ ಹಿಯರ್ ನಾರ್ ದೇರ್, ಆ್ಯಂಡ್ ಯು ಆರ್ ಎ ಗ್ರೇಟ್ ಹೈಯರ್ ಎಜುಕೇಷನ್ ಮಿನಿಸ್ಟರ್. ಶೇಮ್ ಆನ್ ಯು. ಕೇಂದ್ರ ಸರ್ಕಾರದಲ್ಲಿ ಕೂಡ ನಾನು ಮಾತಾಡ್ತಾ ಇದ್ದೀನಿ ಇದ್ರ ಬಗ್ಗೆ. ನಮ್ಮ ರಾಜ್ಯಕ್ಕೆ ಭಾಳ ಅನ್ಯಾಯ ಆಗಿದೆ ಕಾಂಗ್ರೆಸ್ ಸರ್ಕಾರದಿಂದ ಅಂತೇಳಿ. ಹಾಗಾಗಿ ಬಂಧುಗಳೇ, ನಾನು ಇಷ್ಟನ್ನೇ ಹೇಳ್ತಾ ಇದ್ದೇನೆ. ಇವತ್ತು ಬಯಲು ಸೀಮೆ ವಂಚನೆ ಮಾಡಿರೋ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಮಾಡಿರುವಂಥ ಅನ್ಯಾಯಗಳು, ಇದರಿಂದ ಕಾಂಗ್ರೆಸ್ನಿಂದ ನಾವು ಬಚಾವಾಗಬೇಕೀಗ. ನಾವು ಜನರು ಇವರು ಆಂದೋಲನ ಏನು ಮಾಡ್ತಾ ಇದ್ದಾರೆ, ಇದು ಹಾಸ್ಯಾಸ್ಪದವಾಗಿದೆ. ನಾನು ಒಂದು ಯೋಜನೆಯನ್ನು ಉತ್ತಮಗೊಳಿಸಿ ಅದಕ್ಕೆ ಸುಧಾರಣಾ ಕ್ರಮಗಳನ್ನು ತಂದಿರೋದರ ವಿರುದ್ಧ ಇವರು ಮಾಡ್ತಾ ಇರತಕ್ಕಂಥ ಆರೋಪಗಳು ಬರೀ ಸುಳ್ಳಿನಿಂದ ರಾಜಕೀಯ ಪ್ರೇರಿತವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಮೊದಲನೇ ಪಾಯಿಂಟು ಮತ್ತೆ ಹೇಳ್ತೀನಿ, ನನಗೆ ರಾಜಕಾರಣದ ಸಣ್ಣ ಅನುಭವದಲ್ಲಿ ಇದು ಮುಖ್ಯಮಂತ್ರಿಗಳ ಕುರ್ಚಿಯನ್ನು ಬಚಾವ್ ಮಾಡುವಂಥ ಆಂದೋಲನ ಅಂತ ನಾನು ತಿಳ್ಕೊಂಡಿದ್ದೆ. ಹಾಗಾಗಿ ಇದಕ್ಕೆ ಜನರು ವಿಶೇಷವಾಗಿ ಇದನ್ನು ಅರ್ಥ ಮಾಡ್ಕೊಂಡು ನಾಳೆ ಹೋಗ್ತಾರಲ್ಲ ಯಾರಾದರೂ, ನಾನು ಕೇಳಿರೋದರಲ್ಲಿ ಸತ್ಯ ಇದ್ದರೆ, ಸತ್ಯದ ಅಂಶಗಳಿದ್ದರೆ, ನೀವು ಕೂಡ ಆತ್ಮವಂಚನೆ ಮಾಡ್ಕೊಳ್ದಿರ ನೀವು ನಿಮ್ಮ ಮುಖಂಡಗಳನ್ನು, ನಿಮ್ಮ ನಾಯಕರುಗಳನ್ನು ಕೇಳುವಂಥ ಈ ಭಾಗದ ಸ್ವಾಭಿಮಾನಿ ಪ್ರಜೆಗಳಾಗಿ ಇರಬೇಕು ಅಂತೇಳಿ ನಿಮಗೂ ಕೂಡ ನಾನು ಮನವಿ ಮಾಡ್ತೀನಿ. ಇಷ್ಟು ವಿಷಯಗಳು ತಮ್ಮ ಮುಂದೆ ಇಡಬೇಕು ಅಂಥೇಳಿ ಇವತ್ತು ನಾವು ನಮ್ಮ ಪಕ್ಷದ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಸೂಚನೆ ಕೊಟ್ಟಿದ್ದರು. ಅವ್ರ ಸೂಚನೆ ಮೇರೆಗೆ ನಾವು ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ನಾವು ಮಾಡಿದ್ದೇವೆ.